Hello, second PUC students. Most of you are busy in your practical exams. I know. So I can understand that also because ಎಲ್ಲರೂ ಫುಲ್ ಈಗ 27 ಪ್ರಾಕ್ಟಿಕಲ್ ಎಕ್ಸಾಮ್ ಸ್ಟಾರ್ಟ್ ಆಗಿದೆ ನಮಗೆ. ಸೊ ಅವಾಗಿಂದ ಫೆಬ್ರವರಿ 14 ತನಕ ನಿಮ್ದು ಫುಲ್ ಪ್ರಾಕ್ಟಿಕಲ್ ಎಕ್ಸಾಮ್ಸ್ ನಡೆಯೋದು ಮೋಸ್ಟ್ ಆಫ್ ದ ಕಾಲೇಜಸ್ ನಲ್ಲಿ, ಆಯ್ತಾ. ಮೀನ್ಸ್ ರೋಲ್ ನಂಬರ್ ವೈಸ್ ತಗೋತಾರಲ್ಲ, ಅದ್ರ ಸಲುವಾಗಿ ಟೈಮ್ ಟೇಬಲ್ ಅದ್ರ ಪ್ರಕಾರನೇ ಹಾಕಿರ್ತಾರೆ. ಮೀನ್ಸ್ ಆಲ್ ದ ಸ್ಟೂಡೆಂಟ್ಸ್ ಅಟ್ ಒನ್ಸ್ ನಲ್ಲಿ ದೇ ಕಾಂಟ್ ಡೂ ಇಟ್, ರೈಟ್. ಸೊ ಅಷ್ಟೇ ಇಕ್ವಿಪ್ಮೆಂಟ್ಸ್ ಅಷ್ಟು ಅವೈಲಬಲ್ ಇರಲ್ಲ. ಸೊ ರೋಲ್ ನಂಬರ್ ವೈಸ್ ತಗೋತಾರೆ, ಅದ್ರ ಪ್ರಕಾರ ಪ್ರಾಕ್ಟಿಕಲ್ಸ್ ನಡೆಯುತ್ತೆ, ರೈಟ್. ಬಟ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ ಮಿಸ್ಟೇಕ್ಸ್ ಗೊತ್ತಾ? ದಟ್ ಇಸ್ ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಅಂದ್ರೆ ಸ್ವಲ್ಪ ಚಿಲ್ ಆಗಿರೋಣಪ್ಪ, ನಾಳೆ ಇದೆ ಒಂದ್ ಸ್ವಲ್ಪ ರೆಸ್ಟ್ ಮಾಡೋಣ. ಒನ್ಸ್ ಪ್ರಾಕ್ಟಿಕಲ್ಸ್ ಇಸ್ ಡನ್ ವಿ ವಿಲ್ ಕಾನ್ಸಂಟ್ರೇಟ್ ಆನ್ ದ ಮೇನ್ ಎಕ್ಸಾಮ್ಸ್. ಆ ತರನು ಹುಡುಗರು ಇದ್ದಾರೆ. ಆ ಹುಡುಗರು ಯಾವ ಕ್ಯಾಟಗರಿನಲ್ಲಿ ಬರ್ತಾರೆ ಅಂದ್ರೆ ಎವರೇಜ್ ಅಂಡ್ ದ ಸ್ಟೂಡೆಂಟ್ಸ್ ಹೂ ಆರ್ ಲೆಸ್ ದೆನ್ ಎವರೇಜ್ ಸ್ಟೂಡೆಂಟ್ಸ್. ಓಕೆ, ಸೊ ಎವರೇಜ್ ಮತ್ತೆ ಲೆಸ್ ದೆನ್ ಎವರೇಜ್ ಸ್ಟೂಡೆಂಟ್ಸ್ಗೆ ಈಗ ನಾನು ಒಂದು ಸಜೆಷನ್ ಕೊಡ್ತಿದ್ದೇನೆ. So please don't forget your first exam of PUC is on February 28, guys. So February 28 in the exam start ಆಗ್ತಿದೆ. ನಿಮಗೆ ಅಕಸ್ಮಾತ್ ಅನಿಸ್ತಿದ್ರೆ I need to miss out everything, I need to do that, I need to just finish with the practicals and a little bit enjoy till February 14. Then afterwards I'll start preparing for 15 days. No, it's not possible for you people. You can't finish all your portions or all your revisions in just 1 week. ಕ್ಲಿಯರ್? ಸೊ ಪ್ಲೀಸ್ ಮೇಕ್ ಶೋರ್ ಅಕಸ್ಮಾತ್ ನಿಮ್ ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಟೈಮ್ ಟೇಬಲ್ ನಿಮಗೆ ಗೊತ್ತಿರಬೇಕು, ಕಾಲೇಜ್ದವ್ರು ಕೊಟ್ಟಿರಬೇಕು ಈ ರೋಲ್ ನಂಬರ್ ಇದೇ ದಿನ ಇದೆ ಅಂತ ನಿಮಗೆ ಆಲ್ರೆಡಿ ಇನ್ಫಾರ್ಮ್ ಆಗಿರುತ್ತೆ, ರೈಟ್. ಸೊ ಆ ದಿನ ಬಿಟ್ಟು ಉಳಿದ ದಿನ ಎಲ್ಲ ಟೈಮ್ ಟೇಬಲ್ ಹಾಕೊಳ್ಳಿ, ರಿವಿಷನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಇನ್ ಕೇಸ್ ನಿಮ್ಗೆ ಅದನ್ನ ಇಗ್ನೋರ್ ಮಾಡ್ಕೊಂತ ಹೋದ್ರೆ ಜಸ್ಟ್ ನಂಗೆ ಗೊತ್ತು ಡೈವರ್ಷನ್ ಅಂತೂ ಎಲ್ಲಾರ್ದು ಆಗುತ್ತೆ. ಎವ್ರಿ ಒನ್ಸ್ ಮೈಂಡ್ ವಿಲ್ ಗೆಟ್ ಡೈವರ್ಟೆಡ್. ಲೈಕ್ ಇವತ್ತು ನಿನ್ ಫ್ರೆಂಡ್ ಯಾವ್ದಾದ್ರು ಪ್ರಾಕ್ಟಿಕಲ್ ಎಕ್ಸಾಮ್ ಮುಗಿತಂದ್ರೆ ನಾಳೆ ಏನಾಯ್ತಪ್ಪ ಏನೇನಾಯ್ತು ಎಲ್ಲ ಕುಂತ ಹೇಳು, ಹಂಗೆ ಮಾತಾಡ್ಕೊಂಡು 2 ತಾಸು ಆಗಿಬಿಡುತ್ತೆ, ಗೊತ್ತು ಆಗಲ್ಲ ನಿಮಗೆ, ಆಯ್ತಾ. ಸೊ ಆ ಮಿಸ್ಟೇಕ್ಸ್ ಅನ್ನ ಪ್ಲೀಸ್ ಅವಾಯ್ಡ್ ಮಾಡಿ. ಮೇಕ್ ಶೋರ್ ಯುವರ್ ಎಕ್ಸಾಮ್ಸ್ ಆರ್ ಆನ್ ಎಂಡ್ ಆಫ್ ದಿಸ್ February month. So if you people are feeling it like I need to concentrate only on the practicals first, I'll finish my practicals and then I'll do this thing, please don't do these things. It will be a biggest mistake which you people are doing it. Okay, so please, what is the suggestion I wanted to give you people is that is practical exams is 24/7, right? Theory board exams are going to be start from the last week of February, that is 28. Gap between the practicals and theory is going to be very less, means less than 1 week or 1 week only I can say you. Okay, but 1 week ಅಂತಾನೆ ಹೇಳಬಹುದು ನಾನು, ಆಯ್ತಾ. ಅದಕ್ಕಿಂತ ಜಾಸ್ತಿ ಅಂತೂ ನಿಮಗೆ ಟೈಮ್ ಸಿಗ್ತಿಲ್ಲ. Next, preparation exams already gave the reality check to you people. This phase decides the final percentage, how much you can score it in your upcoming exam, right? So ಈಗ preparatory ಇಂದ ನಿಮಗೆ ಒಂದು reality check ಆಗಿರುತ್ತೆ. ಲೈಕ್ ನಾನು ಎಷ್ಟು ಮಾರ್ಕ್ಸ್ ಬೀಳ್ಬೋದಪ್ಪ, ನಾನು ಎಲ್ಲಿ ಮಿಸ್ಟೇಕ್ಸ್ ಮಾಡಿದ್ದೇನೆ, ಯಾವ ಟಾಪಿಕ್ಸ್ ನಲ್ಲಿ ನಾನು ಎಲ್ಲಿ ಇಂಪ್ರೂವೈಸ್ ಮಾಡ್ಬೇಕು ಅನ್ನೋದು ನಿಮ್ಗೆ ಒಂದು ಐಡಿಯಾ ಗೊತ್ತಿರುತ್ತೆ, ರೈಟ್. ಸೊ ನಾನು ಎಲ್ಲಿ ಇಂಪ್ರೂವೈಸ್ ಮಾಡ್ಬೇಕಾದ ಐಡಿಯಾ ಗೊತ್ತಿದ್ರೆ ಆ ಇಂಪ್ರೂವೈಸ್ ಆ ಮಿಸ್ಟೇಕ್ಸ್ ಅನ್ನ ಸ್ಟಾರ್ಟ್ ಮಾಡಿ ಅನಲೈಸ್ ಮಾಡ್ಕೊಂಡು ಸಾಲ್ವ್ ಮಾಡ್ಲಿಕ್ಕೆ. ಲೈಕ್ ಎಕ್ಸಾಂಪಲ್, ನಿಮ್ಗೆ ಯಾವ್ದಾದ್ರು ಆರ್ಗ್ಯಾನಿಕ್ ಕೆಮಿಸ್ಟ್ರಿದಲ್ಲಿ ನೇಮ್ ರಿಯಾಕ್ಷನ್ಸ್ ಅಲ್ಲಿ ಸ್ಟಕ್ ಆದ್ರಪ್ಪ, ಪ್ರಿಪರೇಷನ್ಸ್ ದಲ್ಲಿ ಸ್ಟಕ್ ಆದ್ರಿ, ಯಾವ್ದಾದ್ರು ಮೆಕ್ಯಾನಿಸಮ್ ದಲ್ಲಿ ಸ್ಟಕ್ ಆದ್ರಿ, ಸೊ ಅವನ್ನ ಹೇಗ್ ಕಾಪ್ ಅಪ್ ಮಾಡ್ಕೋಬೇಕು. ಸ್ಪೆಷಲ್ ಇಫ್ ಇನ್ ಕೇಸ್ ಮ್ಯಾಥಮೆಟಿಕ್ಸ್ ದಲ್ಲಿನೂ ಯಾವ್ದಾದ್ರು ಡೆರಿವೇಶನ್, ಫಿಸಿಕ್ಸ್ ನಲ್ಲಿ ಯಾವ್ದಾದ್ರು ಡೆರಿವೇಶನ್ ನಮಗೆ ಡಿಫಿಕಲ್ಟ್ ಆಯ್ತು, ನಾನು ಅಲ್ಲಿ ಸ್ಟಕ್ ಆಗ್ತಿದ್ದೇನೆ ಆ ಸ್ಟೆಪ್ ದಲ್ಲಿ, ನನಗೆ ಅದು ನೆನಪಾಗ್ತಿಲ್ಲ, ನನಗೆ ಅದು ಅಂಡರ್ಸ್ಟ್ಯಾಂಡ್ ಆಗ್ತಿಲ್ಲ ಅಂತ ತಿಳ್ಕೊಂಡಿದ್ರೆ ಮೀನ್ಸ್ ಪ್ರಿಪರೇಟರಿದಲ್ಲಿ ನಿಮಗೆ ಡಿಫಿಕಲ್ಟ್ ಆಗಿದೆ ಆ ಟಾಪಿಕ್ ಅನ್ನ ಬರೀಲಿಕ್ಕೆ ಆನ್ಸರ್ಸ್, ಸೊ ಆ ಟಾಪಿಕ್ಸ್ ಅನ್ನ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ, ಬಿಕಾಸ್ ಅವನ್ನ ಪರ್ಫೆಕ್ಟ್ ಮಾಡ್ಕೊಂಡು ರಿವಿಷನ್ ಮಾಡ್ಕೊಂತ ಹೋದ್ರೆ ಎಕ್ಸಾಮ್ ತನಕ ಇಟ್ ವಿಲ್ ರಿಯಲಿ ಹೆಲ್ಪ್ ಯು ಪೀಪಲ್. ಕ್ಲಿಯರ್? ಸೊ ಇಫ್ ಇನ್ ಕೇಸ್ ಯು ಆರ್ ignoring the doing the revisions, I will tell you without revision you people can't pass. ಕ್ಲಿಯರ್? ಸೊ ರಿವಿಷನ್ ಮಾಡ್ಲಿಲ್ಲ ಅಂದ್ರೆ ಏನು ನೆನಪು ಉಳಿಯಲ್ಲ. ನೀವು ನಾವು ಕುಂತ ಓದ್ತೀನಪ್ಪ, ನಾಳೆ ರಿವಿಷನ್ ನೆಸೆಸಿಟಿ ಇಲ್ಲ ಅಂದ್ರೆ ಹೊಸಾದ್ ಅನ್ಸುತ್ತೆ ನಿಮಗೆ. ಓಕೆ, ರಿವಿಷನ್ ಮಾಡ್ಲಿಲ್ಲ ಅಂದ್ರೆ ಎಲ್ಲ ಹೊಸಾದ್ ಅನ್ಸುತ್ತೆ ಎಕ್ಸಾಮ್ ಟೈಮ್ ದಲ್ಲಿ, ಯಾವಾಗ ಓದ್ತಿರ್ತಾರಲ್ಲ ಆ ಟೈಮ್ ದಲ್ಲಿ. ಸೊ ಪ್ಲೀಸ್ ಆ ರಿಗ್ರೆಟ್ ಆಗ್ಬಾರ್ದು ಅಂದ್ರೆ ಎಕ್ಸಾಮ್ ಟೈಮ್ ದಲ್ಲಿ ಈಗ ಕುಂತು ಮಾರ್ನಿಂಗು ಡೈಲಿ ಒಂದೊಂದು ಸಬ್ಜೆಕ್ಟ್ಗೆ ಅರ್ಧ ತಾಸು ರಿವಿಷನ್ ಇಟ್ಬೇಡಿ. ಲೈಕ್ ಹೌ ಮಚ್ ಇಟ್ ಇಸ್ ಗೋಯಿಂಗ್ ಟು ಟೇಕ್ 2 hours, ರೈಟ್. ಒಂದೊಂದು ಸಬ್ಜೆಕ್ಟ್ಗೆ half an hour ಇಟ್ಕೊಂಡ್ರು 20 minutes ಇಟ್ಕೊಂಡ್ರು ಎಷ್ಟಾಗುತ್ತಪ್ಪ, 2 ತಾಸಿನಲ್ಲಿ ಎಲ್ಲಾ ತರದ ರಿವಿಷನ್ ಮಾಡ್ಕೋಬಹುದು. And now you people will ask like, ma'am, how to do the revision of whole chapter? So you people need to prepare your revision notes like this is important concept, this I should remember, this is the important thing which I should remember, so that you should have an idea that how I'm going to do that chapter's revision. ಈಗ ಯಾವ್ದಾದ್ರು ಸೊಲ್ಯೂಷನ್ ಚಾಪ್ಟರ್ ಇಂದ ನಾನು ಏನ್ ರಿವಿಷನ್ ಮಾಡ್ಬೇಕು ಅನ್ನೋದು ನಿಮ್ಗೊಂದು ಐಡಿಯಾ ಇರಬೇಕು. ಓಕೆ, ಲೈಕ್ ಎಕ್ಸಾಂಪಲ್ ಎಲೆಕ್ಟ್ರೋಕೆಮಿಸ್ಟ್ರಿ, ಅದರಿಂದ ನರ್ಸ್ ಇಕ್ವೇಷನ್ ಇಂಪಾರ್ಟೆಂಟ್, ಅದನ್ನ ಮಾಡ್ಬೇಕಪ್ಪ. ಸೊಲ್ಯೂಷನ್ ಇಂದ ಯಾವ್ದು
ಮೀನ್ಸ್ ರಿಲೇಟಿವ್ ಲೋರಿಂಗ್ ಒಪೆ ಪ್ರೆಷರ್ ಅವೆಲ್ಲ ಅಪ್ಲಿಕೇಶನ್ಸ್ ಬಹಳ ಇಂಪಾರ್ಟೆಂಟ್. ಅವ್ನು ಮಾಡ್ಲಿಲ್ಲ ಅಂದ್ರೆ ನನಗೆ ಮಾರ್ಕ್ಸ್ ಸಿಗಲ್ಲ, ಸೊ ಅವನನ್ನ ಕಾನ್ಸಂಟ್ರೇಟ್ ಮಾಡಬೇಕು, ರೈಟ್? ಆ ತರ ಎಲ್ಲ ಸಬ್ಜೆಕ್ಟ್ ಒಂದೊಂದು ಕಾನ್ಸೆಪ್ಟ್ಸ್ ಇರುತ್ತೆ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಅಂಡ್ ಆ ಕಾನ್ಸೆಪ್ಟ್ ಇಂದ 100% ಕ್ವಶನ್ ಬೀಳುತ್ತಪ್ಪ ಅನ್ನೋದು ನಿಮಗೊಂದು ಐಡಿಯಾ ಇರುತ್ತೆ, ರೈಟ್? ನಾ ಇವನ್ ದೆನ್ ನಾ ಯಾವಾಗ ಕಲ್ಸೋ ಟೈಮ್ದಲ್ಲಿ ಎವ್ರಿ ಟೈಮ್ ನಾನು ಹೇಳ್ಕೊಂತಿರ್ತೇನೆ ಯಾವ ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಅನ್ನೋದು. ಸೊ ಅಕಸ್ಮಾತ್ ಅದು ಬೇಕಂದ್ರೆ ಹೋಗಿ ಸೆಷನ್ ಅಲ್ಲಿ ನೋಡಿ ಚೆಕ್ ಮಾಡಿ ಯಾವ್ದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಅನ್ನೋದು, ಅದನ್ನ ಹೋಗಿ ರಿವಿಷನ್ ಮಾಡಬೇಕು ಡೈಲಿ. Daily you should do the revision. Daily if you do the revision, I'll tell you surely exam time dalli ನೀವು ಆರಾಮಾಗಿ without getting stuck in between the answers, you will completely finish that answer. Clear? Suggestion that was. Next is about the practicals are non-negotiable. Obviously practicals carry almost 30 marks per subject. Okay, practicals will actually carry 30 marks. 30 marks. Clear? And these marks are easier to score than the theory. Clear? And record plus experiment follow a fixed pattern. Like I have already told in the practical exam video that how much actually the percentage carries. Record book ಗೆ ಮತ್ತೆ ನೀವು ಹೇಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಪೇಪರ್ ನಲ್ಲಿ, ಆನ್ಸರ್ ಶೀಟ್ ನಲ್ಲಿ, ಅದಕ್ಕೆ ಒಂದು ಮಾರ್ಕ್ಸ್ ಇದೆ. ಅದನ್ನ ಆಲ್ರೆಡಿ ಹೇಳಿದ್ದೇನೆ. ಇಟ್ಸ್ ಆಲ್ಮೋಸ್ಟ್ 8 to 10 marks. So you can easily score that. 30 marks is in your pocket if you do it very well. Clear? And losing marks here is going to be a direct loss in the final percentage. And this result, ಇಫ್ ಯು ಇನ್ ಕೇಸ್ ನೀವು ಪ್ರಾಕ್ಟಿಕಲ್ ದಲ್ಲಿ 25, 26, 22 ಆ ತರ ಮಾರ್ಕ್ಸ್ ಸ್ಕೋರ್ ಮಾಡಿದ್ರೆ ಬಹಳ ಡಿಫಿಕಲ್ಟ್ ಆಗುತ್ತೆ ನಿಮಗೆ. ಕ್ಲಿಯರ್? ಅಂಡ್ ಸೊ ಪ್ರಾಕ್ಟಿಕಲ್ಸ್ ನೀಡ್ಸ್ ಟು ಫೋಕಸ್, ನಾಟ್ ನೀಡ್ಸ್ ಟು ಪ್ಯಾನಿಕ್ ಹಿಯರ್. ಕ್ಲಿಯರ್? Big problem for the students who are facing the practicals is common mistakes they will do. That is, students pause the theory study completely. They will concentrate on doing only the practicals, or they'll go to roam everywhere. Now only we are getting the time. I don't know after second PUC where I will go to prepare my KCT, where I will go to preparation for the NEET, JEE. ನಾ ಗ್ಯಾಪ್ ತಗೋಬಹುದಪ್ಪ, ನಾನು ಎಲ್ಲೋ ಬೇರೆ ಕಡೆ ಹೋಗ್ಬೋದು. ಈ ಸಿಚುವೇಶನ್ ದಲ್ಲಿ ನೀವೆಲ್ಲ ಏನ್ ಮಾಡ್ತಾರೆ ಗೊತ್ತಾ? ಥಿಯರಿ ಎಕ್ಸಾಮ್ಸ್ ಬಿಟ್ಟು ಗ್ರೂಪ್ ಮಾಡ್ಕೊಂಡು ಚಾಟ್ ಮಾಡಿದೆ, ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡಿದೆ, ಫ್ರೆಂಡ್ಸ್ ಜೊತೆ ಗ್ರೂಪ್ ಮಾಡಿ ಪಾರ್ಟಿಗೆ ಹೋದೆ. ಸೊ ಈ ಎಲ್ಲ ಥಿಂಗ್ಸ್ ಅನ್ನ ಪ್ಲೀಸ್ ಅವಾಯ್ಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ, ಆಯ್ತಾ? And stress increases as the board exams are going to approach. I know you people have a 2-2 chance, but ಏನ್ ಟೈಮ್ ಸರಿ ಇರಲಿಲ್ಲ ಅಂದ್ರೆ ಪೇಪರ್ 1 ದಲ್ಲಿನೇ ಅಕಸ್ಮಾತ್ ನಿಮ್ ಪೇಪರ್ಸ್ ಈಸಿ ಇದ್ರೆ ಪೇಪರ್ 2 ದಲ್ಲಿ ನಾನು ಮಾಡ್ತೇನಪ್ಪ ಅಂತ ತಿಳ್ಕೊಂಡು ನೀವು ಎಕ್ಸಾಮ್ 1 ಅನ್ನ ಇಗ್ನೋರ್ ಮಾಡ್ಬಿಟ್ರೆ ಎಕ್ಸಾಮ್ 2 ದಲ್ಲಿ ಪೇಪರ್ ಅಕಸ್ಮಾತ್ ಕ್ವಶನ್ ಪೇಪರ್ಸ್ ಡಿಫಿಕಲ್ಟ್ ಬಂದ್ರೆ we can't say like, right? So for that purpose you need to be well prepared for both the exams. Don't ignore any of the exams. If the boards are giving you people 2-2 chance, then you should not ignore those things. Clear? If they are giving you 2 chance, then use it, utilize it properly so that you can score good marks. How much possible, that much. ಅಕಸ್ಮಾತ್ ಎಕ್ಸಾಮ್ 1 ದಲ್ಲಿ 85% ಆಗುತ್ತೆ ಅಂತ ನಿಮಗೆ ಅನಿಸ್ತಿದ್ರೆ you should make sure that you will score 10% more in the next exam, that is 95%. So that should be your target. Keep that target for yourself. And if in case you have a practicals exams, yaar starting roll number ide adu mugdide andre, please make sure to attend all the classes and see the recorded sessions in the Vedantu Karnataka. No means you're going to miss a very good opportunities to score the good marks. Clear? And don't miss one more biggest offer is there, that is going to be a top, this Republic Day we have given a top weekend batch for you people. Avail on the spot offers and scholarships, you people have it. Like if you want to visit it, in the description the link is available. And almost 77% of scholarship you are going to receive it on who are preparing for a JEE and NEET courses. Make sure you people will, in the description you are going to go and click it and utilize these things, guys. You are getting a 77% offer. Make sure you will utilize this thing and use it for your benefits. Okay, this is actually valid till 31st of January. Once the 31st January is done, you are going to not getting this 77% of scholarship. So please make sure till before January 31st you will take, and you will use this thing. Okay, so till then, see you everyone. So if in case this video is useful to you people, then click the like button and hit the subscribe button. Bye bye.